ಮಾತು ಮಾತಾಡೋದ್ರ ಜೊತೆಗೆ ಮಠದಲ್ಲಿರುವಂಥ ಒಂದು ಶಕ್ತಿ ಅದ. ಆ ಮಠದೊಳಗೆ ಶಕ್ತಿ ಇಲ್ಲದೆ ಯಾವುದೇ ಮಠಗಳ ನಿರ್ಮಾಣ ಆಗೋದಿಲ್ಲ. ಮಠದೊಳಗೆ ಶಕ್ತಿ ಇದ್ರೆ ಮಠ ನಿರ್ಮಾಣ ಆಗ್ತದೆ. ಹಿಂದಕ್ಕೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳವರಂತ ನೀವು ನೋಡಿರ್ಬೋದು. ಸಣ್ಣವ್ರು ಇರ್ತಕ್ಕಂಥವ್ರು ನೋಡಿರಿ ಅಂತ ನಾನು ತಿಳ್ಕೊಂಡೇನಿ. ಸಾಮಾನ್ಯವಾದವರೇ, ನಾನಂತೂ ನೋಡಿಲ್ಲ, ಕೇಳಿರೋ ಕರ್ಣಗಳಿಗೆ ಬಿದ್ದಿರುವ ವಿಷಯವನ್ನು ಮಂಡನೆ ಮಾಡ್ಲಕತ್ತೀನಿ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಆರ್ಯ ಮಹಾಸ್ವಾಮಿಗಳವರ ವೈಚಾರಿಕತೆ, ಅವರ ವಿಚಾರತೆ, ತ್ರಿಕಾಲದಲ್ಲಿ ಪೂಜೆಯನ್ನಾಗೈಯುತ್ತಾ ಅನುಷ್ಠಾನವನ್ನು ಮಾಡುತ್ತಾ ಜಪತಪವನ್ನು ಮಾಡುತ್ತಾ ಭಕ್ತರಮನ ಸೂರೆಯನ್ನಗೊಂಡವರು. ಭಕ್ತರಮನ ಸುರೆಗೊಂಡವರು. ಯಾವಾಗಲೂ ಇದು ನೆನೆಸಿದ್ರೆ ನೀಲಕಂಠ ಸ್ವಾಮಿಗಳವರಂದ್ರೆ ಬಹಳ ಸಂತೋಷ ಅನ್ನಿಸ್ತದೆ ಅನ್ನುವಂಥ ನಿಟ್ಟಿನೊಳಗೆ ಮೈಲೇಶ್ವರ ಗ್ರಾಮದ ಭಕ್ತರದ ಇದು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾವು ಈ ಮಠದ್ದೊಂದು ವಿಚಾರ ಏನಾಗಿತ್ತು ಗೊತ್ತದನ್ರಿ? ನನಗೆ ಕೇಳಿರುವಂಥ ಸತ್ಯ ಘಟನೆ ಹೇಳ್ತೀನಿ. 3 ದಿನ ಮಠದ ಮುಂದೆ ಯಾರ್ದೋ ಮನೆ ಇರ್ಬೇಕು ನೋಡ್ರಿ, ವಾದ ವಿವಾದ ವ್ಯಾಜ್ಯ ನಡೀತದೆ. ಸತ್ಯದನ್ರಿ ನಾ ಹೇಳೋದು. ಮಠದ ಮುಂದೆ ಒಂದು ಮನೆ ಅದ, ಮಠ ಬಿಟ್ಟು ಹೋಗಾರಿ, ಅವ್ರು ಮನೆ ಬಿಟ್ಟು ಹೋಗಾರೆ, ವ್ಯಾಜ್ಯ ನಡೀತಾರೆ. ಯಾವಾಗ ಶರಣ ಸಂತ ಮಹಾತ್ಮರನ್ನು ಎದುರಾಕೊಂಡು ಬದುಕು ಮಾಡಲಿಕ್ಕಾಗೋದಿಲ್ಲ. ಸಂತ ಮಹಾತ್ಮರ ಪ್ರೀತಿ ವಾತ್ಸಲ್ಯದಾಗ ನಾವೆಲ್ಲ ಬೆಳಿಬೇಕು. ನಿನ್ನೆ ಹೇಳಿದೆ, ನನ್ನ ಧ್ವನಿ ಕೇಳಿಲ್ಲ ವಚನ ಹೇಳಬೇಕಾದ್ರೆ ನಿಮಗೆ. ಯಾವ ವಚನ ಹೇಳಿದೆ ಹೇಳಿ ನೋಡೋಣ? ಕೇಳಿಲ್ಲ, ಕರೆಕ್ಟ್ ಕೇಳದ. ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಸೋಜಿಗ, ಗಣ ತಿಂತಿಣಿಯೊಳಗಿರಿ ಸಣ್ಣ ಲಿಂಗವೇ, ಶಿವ ಶಿವ ಕೂಡಲ ಸಂಗಮ ದೇವ ಸೆರಗುಂಡಿ ಬೇಡುವೆ ಎನ್ನುವಂಥ ವಚನ ಹೇಳಿದೆ. ಕೇಳಿಲ್ಲ ಯಾರಿಗೆ? ಮತ್ಸ್ಯ ಅಂದ್ರೆ ಮೀನು. ಏನ್ರಿ ಮತ್ಸ್ಯ ಅಂದ್ರೆ? ಮೀನು. ನೀರೊಳಗಿರುವಂಥ ಮೀನು ಹೊರಗೆ ಬಂದ್ರೆ ಬದುಕ್ತದೇನು? ಎಲ್ಲರ ಕರೆಕ್ಟಾಗಿ ಎಷ್ಟು ಚಂದ ಹೇಳ್ತದೆ ಮಕ್ಕಳು. ನೀರೊಳಗಿರುವಂಥ ಮೀನು ಬದುಕೋದಿಲ್ಲ ನೀರು ಬಿಟ್ಟು ಬಂದ್ರೆ. ಹಂಗೆ ನಮ್ಮ ಜೀವನದೊಳಗೂ ಸಹಿತವಾಗಿ ಒಬ್ಬ ಸಂತರು, ಮಹಾತ್ಮರು, ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ತಪಸ್ವಿಗಳು, ಒಬ್ಬ ಸಂತರು, ಮಹಾತ್ಮರು ಭೇಟಿಯಾದಾಗ ನಮಗೆ ತಿಳುವಳಿಕೆಯ ನುಡಿ ಸಂದೇಶಗಳನ್ನು ಹೇಳುವಂಥ ಸಂದರ್ಭದೊಳಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ವೈಮನಸ್ಸು ಬಂದಾಗ ಆ ಸ್ವಾಮಿಗಳ ಜೊತೆ ನಾನು ಮಾತಾಡೋದಿಲ್ಲ ಅಂತ ತಿಳ್ಕೊಂಡು ದೂರ ಸರಿತಿರ್ತಾರೆ. ಯಾಕೆ ನಮಗೆ ಹೇಳ್ತಿರ್ತಾರೆ ಅಂದರೆ ಒಳ್ಳೆಯ ಬೋಧನೆಯ ಮಾತುಗಳನ್ನು ಹೇಳ್ತಿರ್ತಾರೆ, ತಿಳುವಳಿಕೆಯ ಮಾತುಗಳನ್ನು ಹೇಳ್ತಿರ್ತಾರೆ. ಅವ್ರು ಏನು ತಿಳುವಳಿಕೆ ಮಾತು ಹೇಳ್ತಾರಲ್ಲ ಆ ಮಾತುಗಳನ್ನು ಕೇಳಿಕೊಂಡು ಸರಿಯಾದ ಮಾರ್ಗದೊಳಗೆ ನಾವು ಹೋಗ್ಬೇಕ್ರಿ. ಸರಿಯಾದ ಮಾರ್ಗದೊಳಗೆ ನಾವೇನಾದರೂ ಹೋಗಲಿಲ್ಲ ಅಂದ್ರೆ ನೀರೊಳಗಿರುವಂಥ ಮೀನು ಹೊರಗೆ ಬಂದರೆ ಹೆಂಗೆ ಪ್ರಾಣ ಬಿಡುತ್ತದೆ. ಸಂತ ಮಹಾತ್ಮರ ಪ್ರೀತಿಯನ್ನು ಕಳ್ಕೊಂಡ್ರೆ ಮುಂದೊಂದು ದಿನ ನಮಗೆ ಮರಣವೇ ಕಟ್ಟಿಟ್ಟ ಬುದ್ಧಿ. ಹಂಗೆ ಈ ನೀಲಕಂಠೇಶ್ವರ ಮಹಾಸ್ವಾಮಿಗಳವರ ಜೊತೆ ಎದುರಾಕೊಂತನೊಬ್ಬ ನಿಮ್ಮೂರೊಳಗಿರ್ತಕ್ಕಂಥ ವ್ಯಕ್ತಿ ಎದುರಾಕೊಳ್ಳೋದು ಅಲ್ಲ, ಅಲ್ಲಿಗೆ ಸುಮ್ಮ ಬಿಟ್ಟರೆ ಭಾಳ ಒಳ್ಳೆಯದು. ಆದರೂ ಸುಮ್ಮ ಬಿಡೋಂಗಿಲ್ಲ, ಕೋರ್ಟಿಗೆ ಹಾಕ್ತಾರೆ ವ್ಯಾಜ್ಯಕ್ಕೆ. ಕೋರ್ಟಿಗೆ ವಕೀಲರಿರ್ತಾನೆ ಹೋಗ್ತಾರೆ. ಕೋರ್ಟಿನೊಳಗೆ ವಕೀಲರಿರ್ತಾನೆ ಹೋಯಿತು, ವಾದ ವಿವಾದಗಳು ನಡೀತಾರೆ. ವಾದ ವಿವಾದಗಳು ನಡೆದಾಗ ಕೊನೆಗೆ ಏನಾಗ್ತದೆ? ನಮ್ಮ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠಾರ್ಯ ಮಹಾಸ್ವಾಮಿಗಳವರಂತಲೇ ಆಗ್ತಾರೆ. ಕೋರ್ಟಿನೊಳಗೆ ವಾದ ಜಯಿಸ್ತಾರೆ ನೀಲಕಂಠೇಶ್ವರ ಸ್ವಾಮಿಗಳು. ಜಯಿಸಿ ಬಂದ ಬಳಿಕ ಮನೆ ಇತ್ತಲ್ಲ ಆ ಮನೆ ಮಠದಂತೇಳಿ ಆಯಿತು, ಮಠಕ್ಕೆ ಕೊಡಬೇಕಂತ ಆಯಿತು. ಅಂದ ಬಳಿಕ ಮತ್ತೆ ಈ ಮನುಷ್ಯನ ಹೆಸರೇನದಲ್ರಿಪ್ಪ ಅದು? ಅವ್ರದಲ್ರಿ ಮನೆ ಇತ್ತಲ್ಲ ಮಠದ ಮುಂದೆ. ಇರಲಿ, ಹೆಸರು ನೆನಪು ಕೇಳ್ತಿಲ್ಲ. ಯಾವಾಗ ಕೋರ್ಟಿನಂತಲೇ ಗುರುಗಳಿಗಾಯಿತು, ಅವಾಗ ಏನು ಮಾಡ್ತಾನೆ ಗೊತ್ತಂದ್ರೆ ಆ ಮನುಷ್ಯ ಗುರುವಿನಂತಲೇ ಬಂದು ಯಪ್ಪ ನಂದು ತಪ್ಪಾಗ್ಯದ, ನಾನು ಕೋರ್ಟಿಗೆ ಹೋಗಬಾರ್ದಾಗಿತ್ತು, ನನಗೆ ಈ ಮನೆ ಕೊಡಿಯಪ್ಪ ಅಂತ ಕಾಲಿಗೆ ಬಿದ್ದು ಉದ್ದಕ್ಕೆ ಶಿರಸಾವಹಿಸಿ ಭಾಗ್ತಾನ ಮನುಷ್ಯ. ಶಿರಸಾವಹಿಸಿ ಬಾಗಿದ ಗುರುಗಳಂತಾರೆ, ತಾಯಿ ತನದ ಹೃದಯ ಅನ್ನುವಂಥದ್ದು ಭಾಳ ದೊಡ್ಡದ್ರಿ. ಆ ತಾಯಿಯ ಹೃದಯದ ಮುಂದ ಮತ್ತಾವುದು ಇಲ್ಲ ಅಂತಾರೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠಾರ್ಯ ಮಹಾಸ್ವಾಮಿಗಳವರು. ಎಂಥ ಮಾತು ಹೇಳ್ತಾರೆ ಅಲ್ಲೋ. ಇದಾ ಮಾತು ಕೋರ್ಟಿಗೆ ಹೋಗದ, ಕೋರ್ಟಿಗೆ ವ್ಯಾಜ್ಯ ಹಾಕಲಾರ್ದಂಗೆ ಇದಾ ಮಾತು ಕ್ಷಮಾ ಆಗ್ಯದಪ್ಪ ಅಂತ ಒಂದು ಮಾತು ಕೇಳಿದ್ರ ನಿನ್ನ ಕೋರ್ಟಿಗೆ ಹೋಗಂತ ಹೇಳ್ತಿದ್ದೆ ನಾನು. ನಿನ್ನ ಮನೆಯೊಳಗೆ ನೀರು ಅಂತ ನಾನು ಹೇಳ್ತಿದ್ದಲ್ಲೋ, ಅದೇ ಹೊರತುಪಡಿಸಿ ಕೋರ್ಟಿಗೆ ಹಾಕಿದಿ. ಯಾಕೆ ಹಾಕಿದಿ ಕೋರ್ಟಿಗೆ? ಯಪ್ಪ ತಪ್ಪಾಗ್ಯದ, ಈ ಮನೆ ಬಿಟ್ಟು ಬಿಡಪ್ಪ ನನಗೆ. ಯಪ್ಪ ತಪ್ಪಾಗ್ಯದ ನನಗೆ, ಈ ಮನೆ ಬಿಡು ಅಂದಾಗ ಗುರುಗಳಂತಾರ್ರಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಗಳವರು ಭಾಳ ಚಂದ ಹೇಳಿದ್ರು. ಏನಂತ ಹೇಳ್ತಾರೆ? ಮುಂದೆ ಇರೋಷ್ಟು ದಿನ ಇರಿ ಈ ಮನೆಯೊಳಗೆ,
ಇರೋಷ್ಟು ದಿನ ಈ ಮನೆಯೊಳಗಿರು, ಮುಂದೆ ಇದೇನು ಮನೆ ಅದಲ್ಲ ಮುಂದೆ ಮಠ ಆಗ್ತಾರಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ನೀಲಕಂಠಾರ್ಯ ಮಹಾಸ್ವಾಮಿಗಳು ಅಂದೇ ಹೇಳಿದ್ರು. ಇಂದು ಮಠ ನಿರ್ಮಾಣವಾಗ್ಲಕ್ಕತ್ತಾರಂದ್ರೆ ಇದು ಗುರುವಿನ ವಾಣಿ ಅಂತಕ್ಕಂಥದ್ದು ಎಷ್ಟು ದೊಡ್ಡದು. ಗುರುವಿನ ವಾಣಿ ಏನು ಬಾಯಿಯೊಳಗೆ ಒಂದು ಅಮೃತ ವಾಣಿ ಆಯಿತು ಅಂದ್ರೆ ಅದು ಆಗಲೇಬೇಕು. ಎಂದಿಗೂ ಗುರುವಿನ ವಾಣಿ ತಪ್ಪಾಗೋದಿಲ್ಲ. ತಪ್ಪಾಗ್ತದೇನು? ಅದಕ್ಕೆ ಗುರುವಿನ ಅಣತೆಯೊಳಗೆಲ್ಲ ನಾವು ನಡೆದುಕೊಂಡು ಹೋಗಬೇಕು. ಗುರುವಿನ ಅಣತೆಯೊಳಗೆ ನಾವು ನಡೆದುಕೊಂಡು ಹೋಗಬೇಕನ್ನೋದಕ್ಕೆ ಅಕ್ಕಮಹಾದೇವಿ ಸಹಿತವಾಗಿ ಒಂದು ಚೆನ್ನ